ಓಂ ಶ್ರೀ ಅಂಜನಾದೇವಿಯೇ ನಮಃ. ವೃಷಭ ರಾಶಿ ವರ್ಷ ಭವಿಷ್ಯ 2026 ಹಣಕಾಸಿನ ವಿಚಾರದಲ್ಲಿ ದುಡ್ಡಿನ ಸುರಿಮಳೆ ಆಗುತ್ತದೆ. ನಿಜವಾದ ಆಟ ಈಗ ಆರಂಭ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿ ವೀಕ್ಷಕರೇ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಗಣೇಶನನ್ನ ಆರಾಧನೆಯನ್ನ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ನೋಡಿ, ಈ ಒಂದು ವರ್ಷದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ನಿಮ್ಮ ಚಟುವಟಿಕೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಹಠದ ಸ್ವಭಾವ ಆಗಿರುತ್ತೆ. ದೃಢವಾದಂತಹ ಸಂಕಲ್ಪವನ್ನ ಮಾಡ್ಕೊಂಡಿರ್ತೀರಾ. ಎಲ್ಲರಿಗಿಂತಲೂ ಶ್ರೇಷ್ಠವಾದಂತಹ ವ್ಯಕ್ತಿ ಆಗಿರ್ತೀರಾ. ಎಲ್ಲರನ್ನೂ ಕೂಡ ನೀವು ಇಷ್ಟಪಡುವಂತಹ ವ್ಯಕ್ತಿ ಆಗಿರ್ತೀರಾ. ಬೇರೆಯವರು ನಿಮ್ಮನ್ನ ಇಷ್ಟಪಡುವಂತಹ ವ್ಯಕ್ತಿ ನೀವು ಆಗಿರ್ತೀರಾ. ಮತ್ತು ಈ ಒಂದು ವರ್ಷದಲ್ಲಿ ನೋಡಿರೋ ಪ್ರಕಾರ ಒಳ್ಳೆಯ ಸ್ನೇಹಿತರ ಒಂದು ಬಾಂಧವ್ಯ ಬೆಳೆಯುವಂತಹ ಸಾಧ್ಯತೆ ಇದೆ. ಮತ್ತು ಕೆಲವೊಮ್ಮೆ ಅಂಟಿಕೊಂಡಂತಹ ಆಚಾರವನ್ನು ಎಂದಿಗೂ ಕೂಡ ಬಿಡೋದಿಲ್ಲ. ಅಂದ್ರೆ ನೀವೇನು ಒಂದು ಡಿಸಿಪ್ಲಿನ್ ಅನ್ನ ಕಲ್ತ್ಕೊಂಡ್ ಬಂದಿರ್ತೀರಲ್ಲ ಮೊದಲಿಂದ, ಆ ಒಂದು ಆಚಾರವನ್ನ ನೀವು ಎಂದಿಗೂ ಕೂಡ ಮರೆಯೋದಿಲ್ಲ. ಬೆಳೆದು ಬಂದಂತಹ ದಾರಿಯನ್ನ ಕೂಡ ನೀವು ಮರೆಯೋದಿಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋದಾದ್ರೆ ವಿಶೇಷವಾಗಿ ಸ್ವಲ್ಪ ನಿಧಾನವಾದರೂ ಕೂಡ ಆತುರವನ್ನ ಪಡೋದಿಲ್ಲ ನೀವು. ಯಾಕೆಂದ್ರೆ ಬಹಳಷ್ಟು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತಗೊಂಡ್ಬಂದು ನೀವು ಮಾಡ್ತೀರಾ. ಅದು ನಿಮಗೆ ಬಹಳಷ್ಟು ಬುದ್ಧಿಶಾಲಿ ಆಗಿರ್ತೀರಾ. ನಾನು ಆವಾಗಲೇ ಹೇಳ್ದಂಗೆ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ದುಡ್ಡಿನ ಸುರಿಮಳೆನೆ ಆಗುತ್ತದೆ. ಅಂದ್ರೆ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ನೀವು ಅದನ್ನ ಸಾಧಿಸ್ತೀರಾ. ಅದರಿಂದ ಖಚಿತವಾದಂತಹ ಗೆಲುವು ನೀವು ಕಂಡೇ ಕಾಣ್ತೀರಾ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಷ್ಟೋ ಹಣಗಳು ನಿಮಗೆ ಬರ್ತಾನೆ ಇರೋದ್ರಲ್ಲ, ಎಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಒಂದು ಮನೆ ಕಟ್ಟಬೇಕು ಅಂತ ಒಂದು ಒಳ್ಳೆ ಯೋಜನೆಯನ್ನು ರೂಪಿಸ್ಕೊಂಡಿರ್ತೀರಾ. ಎಲ್ಲೆಲ್ಲಿ ನೀವು ಸೇವಿಂಗ್ಸ್ ಗಳನ್ನ ಮಾಡಿರ್ತೀರಾ, ಎಲ್ಲಾ ಹಣವನ್ನ ಒಟ್ಟಿಗೂಡಿಸ್ಬೇಕು ಅಂತ ಪ್ರಯತ್ನ ಪಡ್ತೀರಾ. ಆದ್ರೆ ನೀವು ಅಂದುಕೊಂಡೇ ಇರೋದಿಲ್ಲ, ಯಾವತ್ತೂ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರ ಹಣಕಾಸಿನ ವಿಷಯದಲ್ಲಿ. ಅದು ನಿಮಗೆ ಈಗ ಒಂದು ಒಳ್ಳೆ ಲಾಭವನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಒಂದು ಹೊಸ ಗಾಡಿ ತಗೋಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಟ್ರೆ ಅದು ಖಚಿತವಾಗಿ ನೆರವೇರ್ಬಿಡುತ್ತೆ. ಅದು ಹಣ ಹೇಗೆ ಬರುತ್ತೋ, ಯಾವ ರೀತಿಯಲ್ಲಿ ಬರುತ್ತೋ ಅದು ನಿಮಗೆ ಗೊತ್ತಿಲ್ಲ. ಆದರೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಹಿಂದೆ ಏನು ಈ ಒಂದೊಂದು ರೂಪಾಯಿಗೂ ಏನೇನು ಕಷ್ಟಗಳನ್ನ ಅನುಭವಿಸಿರ್ತೀರಲ್ಲ, ಆ ಕಷ್ಟಕ್ಕೆ ನಿಮಗೆ ಒಂದು ಒಳ್ಳೆ ಉತ್ತಮವಾದಂತಹ ಪ್ರತಿಫಲ ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಈ ಒಂದು ವರ್ಷದಲ್ಲಿ. ಓಕೆನಾ? ಒಂದು ಒಳ್ಳೆ ಫೋನ್ ತಗೋಬೇಕಾ ಆಗತ್ತೆ, ಒಂದು ಒಳ್ಳೆ ಜ್ಯುವೆಲ್ರಿಯನ್ನ ತೆಗೆದುಕೊಳ್ಬೇಕಾ, ಯಾವುದೋ ಮೂಲದಿಂದ ಬಂದು ನೀವು ಹಣವನ್ನ ಸಾಗಿಸಿ ಆ ವಸ್ತುವನ್ನ ತಗೋತೀರಾ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಫಲಗಳು ನಿಮಗೆ ಏಪ್ರಿಲ್ನ ನಂತರ ನಿಮ್ಗೆ ಎಲ್ಲವೂ ಕೂಡ ನಿಮಗೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದ್ರೆ ವರ್ಷದ ಆರಂಭದಲ್ಲೇ ನಿಮಗೆ ಬಹಳಷ್ಟು ರೀತಿಯಾದಂತಹ ಒಂದು ಶುಭವಾಗಿರ್ತಕ್ಕಂತಹ ಯೋಗ ಫಲಗಳನ್ನ ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ದುಡ್ಡಿನ ಬಗ್ಗೆ ಇಷ್ಟು 2-3 ವರ್ಷದಲ್ಲಿ ಏನೇನು ಕಷ್ಟಗಳನ್ನ ಅನುಭವಿಸಿರ್ತೀರ ನೋಡಿ. ಆದರೆ ಈಗ ನಿಮಗೆ ದುಡ್ಡಿನ ಸುರಿಮಳೆ, ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ಹಣಕಾಸಿನ ಸಹಾಯವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮುಂದಿನ ವಿಚಾರಧಾರೆಯನ್ನ ನೋಡೋದಾದ್ರೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯು ಕೂಡ ಪ್ರಾರಂಭವಾಗುತ್ತದೆ. ಹೊಸ ಹೊಣೆಗಾರಿಕೆಯು ಕೂಡ ಬರುತ್ತದೆ. ಆದರೆ ನಿಧಾನವಾದರೂ ಕೂಡ ದೃಢವಾದಂತಹ ಪ್ರಗತಿಯನ್ನು ಕಾಣುತ್ತೀರಾ. ಅಂದ್ರೆ ನಿಮ್ಮ ಒಂದು ಕೆಲಸದಲ್ಲಿ ನೀವು ಒಂದು ಸರ್ಕಾರಿ ಉದ್ಯೋಗಿಗಳಾಗಿದ್ರೆ ಅವ್ರಿಗೆ ವಿಶೇಷವಾಗಿ ಅದೃಷ್ಟ ಫಲನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಹೊಸ ಹೊಣೆಗಾರಿಕೆ ಬರುತ್ತೆ. ಆದ್ರೆ ಅದು ಸ್ವಲ್ಪ ನಿಧಾನವಾದ್ರೂ ಕೂಡ ನಿಮ್ಮ ಪ್ರಗತಿ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವೇನು ಕಷ್ಟವನ್ನ ಪಟ್ಟಿರ್ತೀರಿ ನೋಡಿ, ಆ ಕಷ್ಟಕ್ಕೆ ಒಂದು ಒಳ್ಳೆ ಉತ್ತರವನ್ನ ಕಾಣುವಂತಹ ಸಾಧ್ಯತೆ ಇದೆ. ಅಂದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಕೆಳ ಹುದ್ದೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಂದ ನಿಮಗೆ ಏನೋ ಒಂದು ಹೊಸ ಶುಭ ಸುದ್ದಿಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ಆ ಶುಭ ಸುದ್ದಿಯಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಲಿದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ನೀವು IT ಸೆಕ್ಟರ್ನಲ್ಲಿದ್ದವರಾಗಿದ್ರೆ ಅವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ. ಬಟ್ ಈ ವರ್ಷದಲ್ಲಿ ನೀವು ಕೆಲಸವನ್ನ ಕಳ್ಕೊಳ್ಳದೆ ಮನೆಯಲ್ಲಂತೂ ಕೂತ್ಕೊಳ್ಳೋದೇ ಇಲ್ಲ. ಬಹಳಷ್ಟು ನೀವು ನಿಮ್ಮ ಕಾಲಿಗೆ ಒಂಥರ ಚಕ್ರದ ರೀತಿಯಲ್ಲಿ ನಿಮ್ಮ ಉದ್ಯೋಗ ಅನ್ನೋದು ಓಡಾಡ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಕೆಲವರಲ್ಲಿ ಭಯ ಉಟ್ಕೊಂಡ್ಬಿಟ್ಟಿರುತ್ತೆ. ಈ AI ಬಂದ್ಬಿಟ್ಟು ನಮ್ಮ ಕೆಲಸಗಳನ್ನೆಲ್ಲ ಎಲ್ಲಿ ನಾವು ಕಳ್ಕೊಂಡ್ಬಿಡ್ತೀವೋ ಅನ್ನುವಂಥ ಬಹಳಷ್ಟು ಮುಂದಾಲೋಚನೆ ಹಾಗೂ ಭಯದ ವಾತಾವರಣದಲ್ಲೇ ಇರ್ತೀರಾ. ಹಾಗೆ ಅಂಥವರು
ಎಲ್ಲಿ ಕೆಲಸ ಕಳ್ಕೊಂಡ್ಬಿಡ್ತಿರೋ ಅನ್ನುವಂಥ ಒಂದು ಭಯ ನಿಮಗಿರುತ್ತೆ. ಆದರೆ ಖಚಿತವಾಗಿ ಹೇಳ್ತಾ ಇದ್ದೀನಿ, ಈ ವರ್ಷದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಕೆಲಸವನ್ನು ಕಳೆದುಕೊಳ್ಳೋದಿಲ್ಲ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ವಿಶೇಷವಾಗಿ ಹೇಳೋದಾದ್ರೆ ನೋಡಿ, ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅಂತೂ ಇರುತ್ತದೆ ಈ ಒಂದು ತಿಂಗಳಿನಲ್ಲಿ. ವೃತ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಗತಿಯನ್ನ ಕಾಣುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಧೈರ್ಯದಿಂದ ಇರಬೇಕು. ಯಾರೊಟ್ಟಿಗಾದ್ರೂ ನಿಮ್ಮ ಹಿರಿಯ ಅಧಿಕಾರಿಗಳು ಒಟ್ಟಿಗೆ ಏನೇ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಕೂಡ ಅದರ ಬಗ್ಗೆ ಹೆದರ್ಕೊಂಡು ನೀವು ಪ್ರತಿಕ್ರಿಯೆಯನ್ನ ಕೊಟ್ರೆ ನಿಮಗೆ ನೀವೇ ಒಂದು ದೊಡ್ಡ ಕಂಟಕವಾಗುವಂತಹ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ನಗ್ನಗ್ತಾ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ನಿಮ್ಮ ವೃತ್ತಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಅನ್ನೋದು ಆಗಲ್ಲ. ಇನ್ನ ಕೆಲವು ಇಂಡಸ್ಟ್ರಿಯಲ್ಗಳಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತೀರಾ, ಅಂಥವರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ. ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತದೆ. ಮತ್ತು ಈ ತಿಂಗಳಲ್ಲಿ ಸ್ವಲ್ಪ ಎಲ್ಲಾ ಕ್ಷೇತ್ರವನ್ನ ಅನುಸಾರವಾಗಿ ನೋಡಿದಾಗ ಸ್ವಲ್ಪ ಸ್ಯಾಲರಿಯಲ್ಲೂ ಕೂಡ ಇನ್ಕ್ರಿಮೆಂಟ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಶಿಸ್ತಿನಿಂದ ಕೆಲಸವನ್ನ ಮಾಡಿ, ಸರಿಯಾದ ಪ್ರಮಾಣಕ್ಕೆ ಸರಿಯಾದ ಟೈಮ್ಗೆ ನೀವು ಕೆಲಸವನ್ನ ಮಾಡ್ತಾ ಹೋದ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೂಡ ಇಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ. ವಿಶೇಷವಾಗಿ ಮುಂದಿನ ವಿಚಾರಧಾರೆ ಬಂದು ನಿಮ್ಮ ಒಂದು ವ್ಯಾಪಾರಸ್ಥರಿಗೆ. ನೋಡಿ, ವ್ಯಾಪಾರಸ್ಥರಿಗೆ ನೋಡಿದಾಗ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ನಿಜವಾದ ಆಟ ಈಗ ಆರಂಭ. ನೋಡಿ, ಒಂದು 3 ವರ್ಷದಿಂದ 4 ವರ್ಷದಿಂದ ವ್ಯಾಪಾರ ಎಲ್ಲ ನಿಂತ್ಕೊಂಡ್ಬಿಟ್ಟಿರುತ್ತೆ, ಓಕೆನಾ. ಆದರೆ ಈ ವರ್ಷದಿಂದ 2026ರಲ್ಲಿ ನಿಮ್ಮ ವ್ಯಾಪಾರದಲ್ಲಿ ದುಡ್ಡಿನ ಸುರಿಮಳೆಯೇ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ಯಾವುದೋ ಒಂದು ಹೊಸ ಟೆಕ್ನಾಲಜಿ ನಿಮ್ಮನ್ನ, ಯಾರೂ ಮಾಡದೇ ಇರತಕ್ಕಂಥ ಒಂದು ಕೆಲಸವನ್ನ ನೀವು ಮಾಡ್ತೀರಾ, ಅದು ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಅಲ್ಹಾಸೀನತೆ ಮತ್ತು ಉದಾಸೀನತೆಯನ್ನ ತೋರ್ಲಿಕ್ಕೆ ಹೋಗ್ಬಿಡಿ. ಅದು ಚಿಕ್ಕದ ಕೆಲಸ ಬಂದ್ರೂ ಕೂಡ ಮಾಡಿ, ದೊಡ್ಡ ಕೆಲಸ ಆದ್ರೂ ಕೂಡ ಮಾಡಿ. ನೋಡಿ, ನಿಮ್ಮ ವ್ಯಾಪಾರ ಅಂದ್ರೆ ನಿಮ್ಮ ವ್ಯಾಪಾರವನ್ನ ಮಾಡ್ತಾನೆ ಇರ್ತೀರ ಬಹಳ ಶ್ರಮದಿಂದ. ಒಂದು ಹೊಸ ಟೆಕ್ನಾಲಜಿ ಅಥವಾ ಒಂದು ಹೊಸ ವ್ಯಾಪಾರ ನಿಮಗೆ ಕಿವಿಗೆ ಬೀಳುತ್ತೆ. ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಗಮನವನ್ನ ಇಟ್ಟುಕೊಂಡು ನೀವು ಆ ವ್ಯಾಪಾರವನ್ನ ಮಾಡಿದ್ದೇ ಆದಲ್ಲಿ ನಿಮಗೆ ದುಡ್ಡಿನ ಸುರಿಮಳೆ ಆಗತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ದೇವರು ನಿಮಗೆ ಒಂದೇ ಬಾರಿ ಒಂದು ಒಳ್ಳೆ ಅದೃಷ್ಟವನ್ನ ಕೊಡೋದು. ಯಾರು ಜೀವನದಲ್ಲಿ ಆ ಅದೃಷ್ಟವನ್ನ ಕ್ಯಾಚ್ ಮಾಡ್ಕೋತಾರ ನೋಡಿ, ಅವರು ನಿಜವಾದಂತಹ ಉದ್ಯಮಿಗಳ ಆಗ್ಲಿಕ್ಕೆ ಸಾಧ್ಯ, ಓಕೆನಾ. ಜೀವನದಲ್ಲಿ 1000 ಐಡಿಯಾಸ್ಗಳು ಬರುತ್ತೆ ನಿಮ್ಮ ಬಿಸ್ನೆಸ್ ನಲ್ಲಿ, ಹೌದಾ. ಆ ಬಿಸ್ನೆಸ್ ಅಲ್ಲಿ ಯಾವುದೋ ಒಂದು ಬಿಸ್ನೆಸ್ ನಿಮಗೆ ಕೈಗೂಡುತ್ತೆ. ಆವಾಗ ನಿಮಗೆ ಅದೃಷ್ಟ ಫಲ ಬರುತ್ತೆ. ಏನೋ ಯೋಚನೆ ಮಾಡ್ತಾ ಇರ್ತೀರಾ, ಯಾವಾಗ ಏನೋ ಒಂದು ಹೊಸ ಐಡಿಯಾ ಬಂತು ಅಂತ ಹೇಳಿದ ತಕ್ಷಣ ಅದನ್ನ ನೀವು ಯಾವಾಗ ಕಾರ್ಯರೂಪಕ್ಕೆ ತರ್ತೀರಾ ನೋಡಿ, ಆವಾಗ ನೀವು ನಿಜವಾದಂಥ ಉದ್ಯಮಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ವಿಶೇಷವಾಗಿ ನೋಡಿದಾಗ ಕೃಷಿ ಮಿತ್ರರಿಗೆ ನೋಡಿದಾಗ ಈ ವರ್ಷದಲ್ಲಿ ಹವಾಮಾನ ಆಗಿರಬಹುದು ಅಥವಾ ಭೀಕರವಾದಂತಹ ಒಂದು ತೊಂದರೆ ಅನ್ನೋದು ಯಾವುದೇ ಕಾರಣಕ್ಕೂ ಬರಲ್ಲ. ನಿಮ್ಮ ಬೆಳೆಗೆ ಉತ್ತಮವಾದಂತಹ ಬೆಲೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ. ಅಷ್ಟು ಪ್ರಮಾಣದ ಪ್ರವಾಹ ಏನು ಆಗೋದಿಲ್ಲ. ಹಾಗಾಗಿ ಅಧಿಕವಾದಂತಹ ಮಳೆಯೂ ಕೂಡ ಇರುತ್ತದೆ. ಆದ್ರೆ ಒಂದು ಮಧ್ಯಮದ ರೀತಿಯಲ್ಲಿ ಇರುತ್ತೆ. ಹವಾಮಾನದ ವರದಿಯನ್ನ ನಾವು ನೋಡಿರೋ ಪ್ರಕಾರ ಮತ್ತು ಈ ಒಂದು ಅಂಜನ ಶಾಸ್ತ್ರದಲ್ಲಿ ನೋಡಿರೋ ಪ್ರಕಾರ ರೈತರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಅದರಲ್ಲಿ ಕೂಡ ವಿಶೇಷವಾಗಿ ಈ ಸ್ವಲ್ಪ ಟೊಮೆಟೊ ಬೆಳೆಗಾರರಾಗಿರ್ಬೋದು ಅಥವಾ ಈರುಳ್ಳಿ ಬೆಳೆಗಾರರಾಗಿರ್ಬೋದು ಅಥವಾ ಬೆಳ್ಳುಳ್ಳಿ ಬೆಳೆಗಾರರಾಗಿರ್ಬೋದು, ಇಂಥವರಿಗೆ ನೀವು ಏನು ಶ್ರಮವನ್ನು ವಹಿಸಿರ್ತೀರ ನೋಡಿ, ಆ ಶ್ರಮಕ್ಕೆ ತಕ್ಕಂಥ ಒಂದು ಒಳ್ಳೆ ಪ್ರತಿಫಲವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ. ನೋಡಿ, ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ಸ್ವಲ್ಪ ನೀವು ಆದಷ್ಟು ಸ್ವಲ್ಪ ಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ನಿಮ್ಮ ಒಂದು ವೈವಾಹಿಕ ಜೀವನ ಏನಿದೆಯಲ್ಲ, ಅತ್ಯಮೂಲ್ಯವಾದಂತಹ ಒಂದು ಸಂಬಂಧ ಇದೆ. ಯಾಕೆಂದ್ರೆ ನೀವೆಷ್ಟೇ ಜಗಳ ಆದ್ರೂ ಕೂಡ ಅಷ್ಟೇ, ಅವರು ನಿಮ್ಮೊಟ್ಟಿಗೆ ಜಗಳ ಆಡಿದ್ರು ಕೂಡ ಅಷ್ಟೇ, ನೀವೇ ಸೆಟಲ್ಡ್ ಆಗೋಗ್ಬಿಡ್ತೀರಾ. ಅಂದ್ರೆ ಸೆಟಲ್ಮೆಂಟ್ ನೀವೇ ಮಾಡ್ಕೊಂಡ್ಬಿಡ್ತೀರಾ. ಆ ರೀತಿಯಾದಂತಹ ಯೋಗ ಫಲ ಇದೆ. ಯಾಕೆಂದ್ರೆ ಅವರನ್ನ ಬಿಟ್ರೆ ನಿಮಗೆ ಗತಿ ಇರಲ್ಲ, ನಿಮ್ಮನ್ನ ಬಿಟ್ರೆ ಅವ್ರನ್ನ ಗತಿ ಇರೋದಿಲ್ಲ. ಹಾಗೆ ಜಗಳಗಳು ಬಹಳಷ್ಟು ಇರ್ತವೆ. ಅಥವಾ ನೀವು ಪುರುಷರಾಗಿದ್ರೆ ಅಥವಾ ನೀವು ಸ್ತ್ರೀಯರಾಗಿದ್ರೆ
ಇಬ್ರು ಕೂಡ ಅಷ್ಟೇ ನೀವಾಗ ನೀವೇ ಬೇಕು ಅಂತ ಜಗಳ ಆಡ್ತೀರಾ. ಸಮಸ್ಯೆ ಇಲ್ಲದೆ ಇರೋದನ್ನೆಲ್ಲ ನೀವಾಗ ನೀವೇ ಸಮಸ್ಯೆಯನ್ನು ಹುಡುಕಿ ಜಗಳ ಆಡುವಂಥ ಸ್ವಭಾವ ನಿಮ್ಮದಾಗಿರ್ತಕ್ಕಂಥದ್ದು. ಹಾಗಾಗಿ ನೀವೆಷ್ಟೇ ಜಗಳವಾಡಿದ್ರೂ ಕೂಡ ನೀವು ನಿಮ್ಮ ಪತಿ ಅಥವಾ ಪತ್ನಿಯೊಟ್ಟಿಗೆ ಆದಷ್ಟು ಸ್ವಲ್ಪ ಶಾಂತವಾಗಿರ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. ನೀವಾಗ ನೀವೇ ಜಗಳ ಆಡ್ಲಿಕ್ಕೆ ಹೋಗಬೇಡಿ. ಹಾಗಾಗಿ ನಿಮಗೆ ಅದು ಕಂಟಕ ಬರಬಹುದು. ನಿಮಗೆ ಡಿವೋರ್ಸ್ ಆಗಲ್ಲ, ಏನೂ ಆಗಲ್ಲ, ಆದರೆ ಮನೆಯಲ್ಲಿರ್ತಕ್ಕಂಥ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಸಂಬಂಧಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ನಿಮ್ಮ ಪರಿವಾರದೊಂದಿಗೆ ಉತ್ತಮವಾದಂತಹ ಸ್ನೇಹ ಬಾಂಧವ್ಯ ಇರುತ್ತೆ. ಯಾಕೆಂದ್ರೆ 2-3 ವರ್ಷದಿಂದ ಏನೋ ಒಂದು ಜಗಳ ಆಡ್ಬಿಟ್ಟಿರ್ತೀರಾ, ನಿಮ್ಮ ಅತ್ತೆನೋ ನಿಮ್ಮ ಭಾವನ ಹತ್ರನೋ ಏನೋ ಒಂದು ಜಗಳ ಆಡ್ಬಿಟ್ಟಿರ್ತೀರಾ, ಆ ಬಾಂಧವ್ಯಗಳು ತಿರ್ಗಾ ಕೂಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಮನೆ ಏನಾದ್ರೂ ಕಟ್ಟಬೇಕು ಅಂತ ಅಂದುಕೊಂಡಿದ್ರೆ ಮನೆ ನೆರವೇರುವಂತಹ ಸಾಧ್ಯತೆ ಇದೆ ಈ ವರ್ಷದಲ್ಲಿ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಜಾಗ ತಗೊಂಡ್ಬಿಟ್ಟಿರ್ತೀರಾ, ಬಹಳಷ್ಟು ವರ್ಷಗಳಿಂದ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ. ಆದರೆ ಈ ವರ್ಷದಲ್ಲಿ ನೀವು ಮನೆಯನ್ನ ಕಟ್ಟುವಂತಹ ಯೋಗಗಳು ನಿಮಗೆ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ ವಿಶೇಷವಾಗಿ ಮುಂದಿನ ವಿಚಾರಧಾರೆಯು ಕೂಡ ನಿಮ್ಮ ಒಂದು ಪ್ರೇಮ ಜೀವನ. ನೋಡಿ, ನಿಮ್ಮ ಪ್ರೇಮ ಜೀವನದಲ್ಲಿ ಉತ್ತಮವಾದಂಥ ಮಧುರವಾದಂಥ ಸಂಬಂಧಗಳು ಇದೆ ಮತ್ತು ಬಲವಾದಂಥ ಸಂಬಂಧ ಇದೆ. ಅಂದ್ರೆ ಮನಸ್ಸಿಗೆ ಖುಷಿಯನ್ನ ಕೊಡುವಂತಹ ಸಂಬಂಧ ನಿಮ್ಮ ಪ್ರೇಮ ಜೀವನದ ಸಂಬಂಧ ಆಗಿರುತ್ತದೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಪ್ರೇಮ ಬಾಂಧವ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ, ಅಡ್ಡಿ, ಆತಂಕಗಳು ಇಲ್ಲ. ಶುಭವಾಗಿರ್ತೀರಾ, ಸಂತೋಷದಿಂದ ಇರ್ತೀರಾ, ಯಾರೊಟ್ಟಿಗೂ ಕೂಡ ಜಗಳ ಆಡ್ಲಿಕ್ಕೆ ಹೋಗೋದಿಲ್ಲ. ಆದಷ್ಟು ವಿವಾಹವನ್ನ ಮಾಡ್ಕೋಬೇಕು ಅಂತ ಅಂದುಕೊಂಡಿರೋರಿಗೆ ಜೂನ್ ಅಥವಾ ಆಗಸ್ಟ್ನಲ್ಲಿ ವಿವಾಹ ಆಗುವಂತಹ ಸಾಧ್ಯತೆ ಇದೆ. ನೀವು ಇಚ್ಛೆ ಪಟ್ಟವ್ರನ್ನೇ ವಿವಾಹ ಆಗಬೇಕು ಅಂತ ಅಂದುಕೊಂಡಿರೋರಿಗೆ ಜೂನ್ ಮತ್ತೆ ಆಗಸ್ಟ್ನಲ್ಲಿ ವಿವಾಹ ಆಗುವಂತಹ ಯೋಗ ಫಲಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ. ಮುಂದಿನ ವಿಚಾರ ಬಂದ್ಬಿಟ್ಟು ನಿಮ್ಮ ಒಂದು ಶಿಕ್ಷಣದಲ್ಲಿ. ನೋಡಿ, ಶಿಕ್ಷಣದಲ್ಲಿ ಮಹತ್ತರವಾದಂತಹ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇದೆ. ಎಷ್ಟು ದಿವಸ ನಿಮ್ಮನ್ನ ದಡ್ಡ ಇವನ್ ಕೈಯಿಂದ ಒಂದು ಉದ್ಯೋಗನೂ ಪಡ್ಕೊಳಕ್ಕಾಗ್ಲಿಲ್ಲ ಅಂತ ಹೇಳಿದಂತಹ ಜನಗಳಿಗೆ ಒಂದು ಒಳ್ಳೆ ಉತ್ತರವನ್ನ ಕೊಡ್ತೀರಾ, ಒಂದು ಒಳ್ಳೆ ಅಂಕವನ್ನ ಗಳಿಸ್ತೀರಾ, ಒಂದು ಒಳ್ಳೆ ಉದ್ಯೋಗವನ್ನ ಪಡೆದುಕೊಳ್ಳುವಂತಹ ಅದೃಷ್ಟ ಫಲ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ಆರೋಗ್ಯದಲ್ಲಿ ಸ್ವಲ್ಪ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮತ್ತು ಉತ್ತಮ ಆಹಾರ ಮತ್ತು ವಿಶ್ರಾಂತಿಯನ್ನ ಪರಿಗಣಿಸುವುದು ಮುಖ್ಯ. ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಅಂದ್ರೆ ಒಂದು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಅನ್ನ ಮಾಡ್ಕೊಂಡು ಬನ್ನಿ. ಆದಷ್ಟು ವ್ಯಾಯಾಮವನ್ನ ಮಾಡಿ ಮತ್ತು ಅಧಿಕವಾದಂತಹ ದೇಹದಲ್ಲಿ ಬೊಜ್ಜು ಅನ್ನೋದು ಹೆಚ್ಚಾಗ್ಬಿಟ್ಟಿರುತ್ತೆ. ಓಕೆನಾ? ಅಧಿಕವಾದಂತಹ ದೇಹದಲ್ಲಿ ಬೊಜ್ಜು ಅನ್ನೋದು ಹೆಚ್ಚಾಗಿ ನಿಮಗೆ ಕೂಡ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ದೇಹವನ್ನ ಇಳಿಸ್ಲಿಕ್ಕೆ ನೀವು ಬಹಳಷ್ಟು ಕಸರತ್ತುಗಳನ್ನ ಮಾಡ್ತಾ ಇರ್ತೀರಾ. ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ವರ್ಷದಿಂದ ನಾನು ಎಲ್ಲ ಒಂದು ಆಲ್ಕೋಹಾಲ್ ಸೇವನೆಯನ್ನ ಬಿಟ್ಬಿಡ್ತೀನಿ, ಸಿಗರೆಟ್ ಸೇವನೆಯನ್ನ ಬಿಟ್ಬಿಡ್ತೀನಿ, ಆರೋಗ್ಯವನ್ನ ಆದಷ್ಟು ಸಮತೋಲನವನ್ನ ಅಂದ್ರೆ ಒಂದು ಒಳ್ಳೆ ಮೇಂಟೈನ್ ಮಾಡ್ತೀನಿ ಎನ್ನುವಂಥ ಒಂದು ಮನಸ್ಥಿತಿಯನ್ನ ಇಟ್ಟುಕೊಂಡಿರ್ತೀರ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ನಿಮ್ಮ ದೇಹಕ್ಕೆ ನೀವು ಟೈಮ್ ಕೊಡುವಂತಹ ವ್ಯಕ್ತಿಗಳಾಗಿರ್ತೀರಾ ನೀವು ವೃಷಭ ರಾಶಿಯವರು. ಯಾಕೆಂದ್ರೆ ಬಹಳ ವ್ಯಾಯಾಮ ಮಾಡ್ತೀರಾ, ಬಹಳಷ್ಟು ಒಳ್ಳೊಳ್ಳೆ ಆಹಾರ ಸೇವನೆ ಮಾಡಬೇಕು, ಬಹಳ ಫಿಟ್ ಆಗಿರ್ಬೇಕು, ನೋಡೋರ್ ಕಣ್ಣಿಗೆ ಬಹಳಷ್ಟು ಸುಂದರವಾಗಿ ಕಾಣಬೇಕು ಅನ್ನುವಂಥ ಆಹಾರದಲ್ಲಿ ನೀವು ಆಹಾರದ ಕ್ರಮವನ್ನ ಕಾಯಿಲೆ ಬಂದ್ರೂ ಕೂಡ ನೀವೇ ಸರಿ ಮಾಡ್ಕೋತೀರಾ. ಮತ್ತು ವರ್ಷದ ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಬಿಟ್ರೆ ವರ್ಷದ ಪ್ರಾರಂಭದಿಂದ ಹಿಡಿದು ವರ್ಷದ ಅಂತವರೆಗೂ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರದ ಇಷ್ಟು ವೃಷಭ ರಾಶಿಯ ವರ್ಷ ಭವಿಷ್ಯ 2026. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ವರ್ಷದಲ್ಲಿ ನೀವು ಗಣೇಶನನ್ನ ಆರಾಧನೆಯನ್ನ ಮಾಡ್ತಾ ಹೋದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ.